ನಮಸ್ಕಾರ, ಶುಭೋದಯ. ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಕೆಲವೊಂದ್ಸರಿ ಲೈಫಲ್ಲಿ ಏನಾಗ್ತಾ ಇದೆ ಅಂತಲೇ ಗೊತ್ತಾಗೋದಿಲ್ಲ. ಎಲ್ಲವೂ ಚೆನ್ನಾಗಿ ಆಗ್ತಾ ಇರುತ್ತೆ, ದಿಢೀರಂತ ಒಂದು ರೀತಿಯಾಗಿರುವಂಥ ಬ್ಲಾಕೇಜಸ್ಸು, ಒಂಥರ ಕತ್ಲು ಕಟ್ಟದಂಗೆ ಎಲ್ಲ ಬ್ಲ್ಯಾಂಕು ಟೋಟಲಿ. ಸೊ ವಾಟ್ ನೆಕ್ಸ್ಟ್ ಅನ್ನೋ ಹಂತ ಕೊಟ್ಟೋಗಿರ್ತೀವಿ. ಹೀಗೆ ಆದರೆ ನಮ್ಮ ಲೈಫ್ ನೆಕ್ಸ್ಟ್ ಏನಪ್ಪ ಅನ್ನೋ ಒಂದು ಕ್ವಶನ್ ಮಾರ್ಕ್ ಬಂದ್ಬಿಡುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ಆದಾಗ ಇದರಿಂದ ಹೇಗೆ ಹೊರಗಡೆ ಬರಬೇಕು, ಅಥವಾ ಯಾಕೆ ಈ ರೀತಿಯಾಗಿರುವಂಥ ಫೀಲಿಂಗು ಮನುಷ್ಯನಿಗೆ ಕಾಡುತ್ತೆ ಗುರುಗಳೇ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಸೊ ಒಂದು ರೆಮಿಡಿಯನ್ನು ಕೂಡ ತಿಳಿಸಿ. ಈ ಥರ ಆದಾಗ ಹೇಗೆ ಹೊರಗಡೆ ಬರಬೇಕು? ಕಂಪ್ಲೀಟ್ಲಿ ಬ್ಲಾಕೇಜ್ ಅಂತಲೇ ಹೇಳ್ಬೋದು, ಬ್ಲ್ಯಾಂಕ್ ಆಗಿಬಿಡ್ತೀವಿ. ನಿಮಗೂ ಹಂಗಾಗಿದೆಯಮ್ಮ? ಕೆಲವೊಂದು ಬಾರಿ ಆಗ್ತಾ ಇರುತ್ತೆ ಗುರುಗಳೇ. ಓಂ ವಿಶ್ವಾಸ್ತ್ರಾಯ ನಮಃ. ಪ್ರೀತಿಯ ಬಂಧುಗಳೇ, ನಿಜ ಅದು ಕೆಲವರಿಗೆ ಈ ತಾಯಿ ಆಗಿರೋಳಿಗೆ ಬೆಳಗ್ಗೆ ತಿಂಡಿ ಮಾಡ್ತಾಳೆ, ಮಧ್ಯಾಹ್ನ ಅಡುಗೆ ಮಾಡ್ತಾಳೆ, ರಾತ್ರಿನೂ ಅಡುಗೆ ಮಾಡ್ತಾಳೆ, ಮಾಡಿ 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 ಒಂದು ವಾರ ಒಂದು ಪಟ್ಟಿ ಮಾಡ್ಕೊಂಡಿರ್ತಾಳೆ ಪಾಪ, ಏನೇನು ಮಾಡಬೇಕು ಅಂತ. ತುಂಬ ಮುನ್ನೆಚ್ಚರಿಕಾ ಕ್ರಮಗಳೆಲ್ಲ ತೆಗೆದುಕೊಳ್ತಾರೆ. ಯಾವುದರ ಅಷ್ಟೇ ಫ್ರೆಶ್ ಆಗಿ ತಂದು ಹಾಕ್ಬೇಕೆಲ್ಲ ಮಾಡ್ಕೊಳ್ತಾರೆ. ಮಾಡಿ ಮಾಡಿ ಒಂದೊಂದು ಸಲ ಅವ್ರು ಯೋಚನೆ ಮಾಡ್ತಾರೆ, ಏನು ಮಾಡೋದು ಇವತ್ತು ಅಡುಗೆ. ಅವರೇ ಪಟ್ಟಿ ಹಾಕ್ಕೊಂಡಿರೋರು, ಮತ್ತು ಅವರಿಗೆ ಒಂದು ಪ್ರಶ್ನೆ ಬರುತ್ತೆ, ಬ್ಲಾಂಕ್ ಆಗಿಬಿಡ್ತಾರೆ. ಇವತ್ತು ಏನು ಮಾಡೋದು, ಏನೋ ಅತ್ಲಾಗ ಏನೋ ಅಲ್ಲಿ ಹುಡುಕ್ತಾರೆ ಕಾಳು, ಇಲ್ಲಿ ಹುಡುಕ್ತಾರೆ ಕಾಳು, ಏನೋ ಸಿಗದೆ ಇದ್ದಾಗ ಒಟ್ಟಾರೆ ಆ ಸಂದರ್ಭಕ್ಕೆ ಯಾರೋ ಒಬ್ಬರು ಪಕ್ಕದ ಮನೆಯವ್ರು ಬಂದಾಗ ಅವರೆಲ್ಲ ಹೋಗಿ ಬಂದಿರ್ತಾರೆ ಅಂದ್ಕೊಳ್ಳೋಣ. ಹೋಗಿ ಬಂದಾಗ 2 ಮೂಲಂಗಿನೂ ಒಂದು ಸೊಪ್ಪು ತೊಗೊಂಡು ಬಂದರೆ, ಬಾ ನಾನು ಅಂದ್ಕೊಳ್ತಾ ಇದ್ದೆ ಏನು ಅಡುಗೆ ಮಾಡೋದಂತ, ಒಳ್ಳೆ ಟೈಮಿಗೆ ಬಂದೆ ಬಾ, ಏನೋ ಇಲ್ಲಿ ಒಂದಾಗತ್ತೆ. ಅಥವಾ ಅವ್ರು ಇನ್ನೊಂದೇನೋ ಸಜೆಷನ್ ಕೊಡ್ತಾರೆ. ನಮಗೂ ಆ ರೀತಿ ಏನಾದರೂ ಬ್ಲ್ಯಾಂಕ್ ಆದಾಗ ಡೈವರ್ಟ್ ತೊಗೋಬೇಕು. ಹೇಗೆ ನಾವು ತೊಗೊಳ್ಬೇಕು ಅಂತಂದರೆ, ಎಲ್ಲ ನಿಶ್ಚಿಂತೆಯಿಂದ, ಎಷ್ಟು ಅಂತಂದರೆ ನೀವು ತತ್ಕ್ಷಣ ಆ ಥರದ ನಮ್ಮ ಒಳಗಡೆ ಏನು ಮಾಡಿದ್ದು, ಇನ್ನು ನೀವು ಕೇಳಿದ್ರೆ ವಾಟ್ ನೆಕ್ಸ್ಟ್ ಅಂತ, ನಮ್ಮ ಲೈಫ್ ಬಗ್ಗೆ ಏನೋ ಅಂತ ಅನ್ನಿಸಿದಾಗ 1-2 ತಾಸು ನೀವು ರಿಲ್ಯಾಕ್ಸ್ ಆಗಿಬಿಡ್ಬೇಕು. ಎಲ್ಲಾದರೂ ಒಂದು ಮರದ ಕೆಳಗಡೆ ಕುಳಿತುಕೊಂಡು, ಎಲ್ಲಾದರೂ ಒಂದು ಕಡೆ ನೀವು ದೇವಾಲಯದ ಕುಳಿತುಕೊಂಡು, ಈ ಮರದಿಂದ ಮೇಲೆ ಆಪಲ್ ಕೆಳಗೆ ಬಿತ್ತಲ್ಲ, ಅಂದರೆ ಯಾಕದು ಕೆಳಗೆ ಬಿತ್ತು, ಅದು ಮೇಲೆ ಯಾಕೆ ಹೋಗಲಿಲ್ಲ ಅಂತ ಅವನು ಯಾರವ ವಿಜ್ಞಾನಿ ನಮಗೆ ಕೊಟ್ಟು ಹೇಳಿದ್ದು. ಈ ಒಂದು ಭೂಮಿಗೆ ಗುರುತ್ವಾಕರ್ಷಣೆ ಬಲ ಇದೆ ಅಂತ ಹೇಳಿದ್ನಲ್ಲ, ಅವನು ಅಲ್ಲಿ ಏಕಾಂಗಿಯಾಗಿ ಕೂತ್ಕೊಂಡಿದ್ದಕ್ಕೆ, ಅವನ ಮೈಂಡ್ ಬ್ಲ್ಯಾಂಕ್ ಆಗಿದ್ದಕ್ಕೆ, ಏನು ಕೆಲಸ ಇಲ್ದಿದ್ದಕ್ಕೆ, ಏನು ಯೋಚನೆ ಮಾಡೋಕ್ಕಾಗದೆ ಕೂತ್ಕೊಂಡಿದ್ದಾಗ ಅವನಿಗೆ ಒಳಿದಿದ್ದ ಪ್ರಶ್ನೆ. ಅದೇ ಅವನು ಬ್ಯುಸಿ ಇದ್ದಿದ್ದರೆ, ತುಂಬ ಅವನು ವರ್ಕ್ ಇದ್ದಿದ್ದರೆ, ಯಾವುದೋ ಒಂದು ವರ್ಕ್ ಶೆಡ್ಯೂಲಲ್ಲಿ ಅವನು ಮೂವ್ ಆಗಿಬಿಡ್ತಾ ಇದ್ದ. ಆದರೆ ಅವನಿಗೆ ಏನೂ ಇಲ್ಲದಿದ್ದಾಗ ಕೂತ್ಕೊಂಡು ಯೋಚನೆ ನಿಧಾನಕ್ಕೆ ಮಾಡ್ತಿದ್ದಾಗ, ಅವನ ಯೋಚನೆ ಮಾಡ್ತಾ ಇರೋ ಸಂದರ್ಭಕ್ಕೂ ಏನು ಮಾಡೋದಂತ ಅದು ಬಿದ್ದಾಗ, ಓಹೋ ಈ ಭೂಮಿಗೆ ಗುರುತ್ವಾಕರ್ಷಣೆ ಬಲ ಇದೆ ಅಂತ ಕಂಡುಹಿಡಿಯಕ್ಕೆ ಸಾಧ್ಯ ಇದೆ. ಹಾಗೆ ನಾವು ಡೈವರ್ಟ್ ತೆಗೆದುಕೊಂಡಾಗ ಭಗವಂತನ ನಾಮ ಸಂಕೀರ್ತನ ಬಿಟ್ಟು ಈ ಪ್ರಪಂಚ ಇನ್ನೇನು ಅಲ್ಲವೇ ಇಲ್ಲ, ಏನೂ ಅಲ್ಲವೇ ಇಲ್ಲ. ನಮಗೆ ಹೇಗಾಗುತ್ತೆ ಅಂತಂದರೆ, ನಾನು ಈ ಜ್ಯೋತಿಷ್ಯವೋ ವಾಸ್ತುನೋ ಮತ್ತು ದೇವರು ಇದ್ಯಾವುದು ನಂಬಿ ಕೂತವನಲ್ಲ. ಎಲ್ಲರೂ ಹೇಳ್ತಿದ್ರೆ ಇರ್ಬೋದೇನೋ ಬಿಡು, ಪ್ರಕೃತಿ ಸಹಜವಾಗಿ ಸೃಷ್ಟಿ ಇದೆ, ಅದು ಹೇಗೆ ನಡ್ಕೊಂಡು ಹೋಗುತ್ತೆ ಅಂತ. ನನ್ನ ಅನುಭವಕ್ಕೆ ಬಂದಾಗ ನಾನು ಯಾವಾಗ 1 ತಿಂಗಳ ಕಾಲ ಯಾರಿಗೂ ಗೊತ್ತಾಗದ ಒಂದು ಕಾಡಲ್ಲಿ ಕುಳಿತುಬಿಟ್ಟು, ಆವತ್ತಿನಿಂದ ಇವತ್ತಿನ ತನಕ ಒಂದು ಹೊತ್ತಿನ ಸಂಧ್ಯಾವಂತನ ಮಿಸ್ ಆದರೂ ಕೂಡ ಆಕಸ್ಮಿಕ ಪೇನ್ ಆಗ್ತಾ ಇರುತ್ತೆ ಒಳಗಡೆ. ಆಮೇಲೆ ಆಕಸ್ಮಿಕ ಎಲ್ಲೋ ಮಾರ್ಗ ಮಧ್ಯೆ ಹೋಗ್ತಿರ್ಬೇಕಾದ್ರೆ ಆ ರೀತಿ ಬ್ಲ್ಯಾಂಕ್ ಆದಾಗ ಒಂದು ಮರದ ಕೆಳಗಡೆ ಕುಳಿತಿರೋವಂಥದ್ದು, ಒಂದು ಮೆಡಿಟೇಷನ್ ಮಾಡೋವಂಥದ್ದು. ಹೆಚ್ಚಿಗೆ ನಿಮಗೆ ಏನು ಬೇಕು ಅಂತಂದರೆ, ನಿಮ್ಮನ್ನು ನೀವು ಎಚ್ಚರಿಸಿ ಹೇಳಬೇಕು, ನಿಮಗೆ ನೀವೇ ಒಂದು ಸಾಂತ್ವನ ಹೇಳ್ಕೋಬೇಕು, ನಿಮಗೆ ನೀವೇ ಬುದ್ಧಿ ಮಾತು ಹೇಳ್ಕೊಳ್ಬೇಕು. ಇದಕ್ಕೆ ಒಂಟಿಯಾಗಿ ನೀವಿದ್ದು ಯೋಚನೆ ಮಾಡ್ತಕ್ಕಂಥದ್ದು, ಯಾರ ಬಳಿಯೂ ಕೆಲವೊಂದು ವಿಷಯಗಳನ್ನ ಮಾತಾಡಬೇಡಿ. ಅವರೆಷ್ಟೇ ಕ್ಲೋಸ್ ಇದ್ದರೂ ಈ ಸಂದರ್ಭದಲ್ಲಿ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೋಬೇಡಿ. ಒಂದು ಕಡೆ ಕುಳಿತುಕೊಂಡ್ಬಿಟ್ಟು ಯೋಚನೆ ಮಾಡಿದರೆ, ಈ ಕೆಲವರು ಪ್ರಶ್ನೆ ಮಾಡಿದಾಗ ಸ್ವರ್ಗ ಹೆಚ್ಚೋ ನಮಗೆ ಈ ಭೂಲೋಕ ಹೆಚ್ಚು ಅಂತ ಹೇಳಿದಾಗ ಒಂದು ತಕ್ಕಡಿಗೆ ಹಾಕ್ತಾರಂತೆ. ಅದನ್ನು ಒಂದು ತಕ್ಕಡಿಗೆ ಈ ಕಾಶಿ ಪಟ್ಟಣವನ್ನು ಹಾಕ್ತಾರೆ, ಅದೇ ತಕ್ಕಡಿಗೆ ಸ್ವರ್ಗವನ್ನು ಹಾಕ್ತಾರಂತೆ. ಸ್ವರ್ಗವನ್ನು ಹಾಕಿದ ಕೂಡಲೇ ಈ ಕಾಶಿಪಟ್ಟಣ ಹಾಕಿದ ಕೂಡಲೇ ಪೂರ್ತಿ ಆ ಕಾಶಿಪಟ್ಟಣ ಕೆಳಗೆ ಬಂದುಬಿಡ್ತಂತೆ, ಈ ಸ್ವರ್ಗ ಮೇಲೋಗ್ಬಿಡ್ತಂತೆ.
ಅಂತ ಅದಕ್ಕೆ ಸ್ವರ್ಗ ಮೇಲಿರೋದು. ಅಂದರೆ ಸ್ವರ್ಗ ಮೇಲಿದೆ, ಈ ತಕ್ಕಡಿಗೆ ಹಾಕಿದಾಗ ಕಾಶಿಪಟ್ಟಣ ಕೆಳಗೆ ಬಂತು. ಅಲ್ಲಿಗೆ ಯಾವ್ದು ವೇಟ್ ಜಾಸ್ತಿ? ಕಾಶಿಪಟ್ಟಣ ವೇಟ್ ಜಾಸ್ತಿ. ಅಲ್ಲಿಗೆ ನಾವೇನು ಅಂದ್ಕೊಂಡಿದ್ದೀವಿ, ಸ್ವರ್ಗ ಅಂತಂದ್ರೆ ನಮಗೆ ಬಹಳ ಶ್ರೇಷ್ಠ ಅನ್ಕೊಂಡಿದ್ದೀವಿ. ಹೌದು, ಸ್ವರ್ಗವೇ ಅತ್ಯಂತ ಶ್ರೇಷ್ಠ ಅನ್ಕೊಂಡಿದ್ದೀವಿ. ಅಲ್ಲ, ಕಾಶಿಪಟ್ಟಣ ಅದಕ್ಕಿಂತಲೂ ಶ್ರೇಷ್ಠ, ಅದಕ್ಕಿಂತಲೂ ಶ್ರೇಷ್ಠ. ಯಾಕಂದ್ರೆ ಮೇಲಕ್ಕೆ ಹೋಗ್ಬಿಡ್ತದೋ. ನಿಜಕ್ಕೂ ಈ ವಿಷಯ ಗೊತ್ತಿರ್ಲಿಲ್ಲ ಗುರುಗಳ. ನಾವೆಲ್ಲ ಸ್ವರ್ಗನೇ ಶ್ರೇಷ್ಠ ಅಂತ ಅನ್ಕೊಂಡಿದ್ವಿ. ಅದಕ್ಕೆ ಕಾಶಿಪಟ್ಟಣ ಅತ್ಯಂತ ಶ್ರೇಷ್ಠ. ಅದಕ್ಕೆ ಹೇಳೋದಾನಲ್ಲಿ 9 ರಾತ್ರಿ ಏನಾದರೂ ನಾವು ಅಲ್ಲಿ ಇದ್ದು ಬಿಟ್ರೆ ನಮಗೆ ಪಾಪ ಯಾವ ಜನ್ಮ ಕಂಟೋದಿಲ್ವಂತೆ, ಯಾವ ಜನ್ಮ ಕಂಟೋದಿಲ್ವಂತೆ. ಅದು ಪಾಪ ಅನ್ನೋದು ನೀವು ಸ್ನಾನ ಮಾಡೋ ಗಂಗೆಯಲ್ಲಿ ಮರದ ಮೇಲೆ ಇರುತ್ತಂತೆ, ಮತ್ತು ಅಂಟ್ಕೊಳ್ಳುತ್ತಂತೆ ನಿಮಗೆ. ಬಾ ಹೊರಗೆ ಬಾ ಕಾಯ್ತಾ ಇರ್ತೀನಿ ಅಂತ. ನೀನು ಪ್ರತಿನಿತ್ಯ 9 ದಿನ ಏನಾದರೂ ಮಾಡ್ತೀನಿ ಅಂತಂದ್ರೆ ಅದು ಮರ್ತೇ ಹೋಗುತ್ತಂತೆ, ಅದು ಮತ್ತೊಂದು ದೇಹವನ್ನು ಸೇರ್ಕೊಳ್ಳುತ್ತಂತೆ ಆ ಪಾಪ. ಅಂದರೆ ಅಷ್ಟೊಂದು ಶಕ್ತಿ ಇದೆ ಕಾಶಿಗೆ, ಅಷ್ಟು ಶ್ರೇಷ್ಠ ಇದೆ ಕಾಶಿಗೆ. ಆ ಸ್ವರ್ಗದಲ್ಲಿ ವಾಸ ಮಾಡ್ತಾರಲ್ಲ ಅವರು ಕೂಡ ಒಂದು ಸಲ ನಾನು ಕಾಶಿಗೆ ಹೋಗಬೇಕು ಅಂತ ಹೇಳ್ತಾರಂತೆ. ನಾನು ಕೂಡ ಕಾಶಿಗೆ ಹೋಗ್ಬೇಕು ಅಂತ. ತುಂಬ ಪುಣ್ಯ ಮಾಡಿದವರು ಸ್ವರ್ಗದಲ್ಲಿರ್ತಾರಂತೆ, ತುಂಬ ಪಾಪ ಮಾಡಿದವರು ನರಕದಲ್ಲಿರ್ತಾರಂತೆ, 2 ಸಮ ಮಾಡಿದವರು ಈ ಭೂಲೋಕದಲ್ಲಿರ್ತಾರಂತೆ. ಇನ್ನೊಂದಷ್ಟು ನಾವು ಪುಣ್ಯವನ್ನು ಹೆಚ್ಚಿಗೆ ಮಾಡ್ಕೊಳ್ಳೋಂತಂದರೆ ಕಾಶಿಲಿರ್ತಾರಂತೆ, ಕಾಶಿಗೆ ಹೋಗ್ಬಾರ್ದು. ಅದಕ್ಕೆ ನಿಮಗೆ ಒಬ್ಬರಾಗಿದ್ದಾಗ ಥಿಂಕ್ ಮಾಡಿ ಒಂದು ಕ್ಷೇತ್ರಗಳಿಗೆ ಭೇಟಿ ಕೊಟ್ಬಿಡಿ, ಆಗ್ತಕ್ಕಂತಹ ಆನಂದವೇ ಬೇರೆ. ನಿಮಗೆ ಅಲ್ಲೊಂದು ದಾರಿ ಸಿಗುತ್ತೆ. ನಿಮ್ಮದು ಲೈಫ್ ಏನು, ವಾಟ್ ನೆಕ್ಸ್ಟ್ ಅಂತ ಪ್ರಶ್ನೆ ಬರುತ್ತಲ್ಲ, ಒಂದು ಸಲ ಯಾವುದೋ ಕ್ಷೇತ್ರಕ್ಕೆ ಹೋಗಿ ನಿಮಗೆ ಅನಿಸ್ಬೇಕದು, ನಿಮಗೆ ಅನಿಸ್ಬಿಡ್ಬೇಕು ಆ ಕ್ಷೇತ್ರಕ್ಕೆ ಹೋಗಿ ಬನ್ನಿ. ಅಲ್ಲಿಂದ ನೀವು ಪರೀಕ್ಷೆ ಮಾಡಿ ನಿಮ್ಮ ಲೈಫ್ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಖಂಡಿತ ಗುರುಗಳೇ, ಅದ್ಭುತವಾಗಿರುವಂಥ ವಿಚಾರವನ್ನು ಹೇಳಿದ್ರಿ. ಬಿಕಾಸ್ ಈ ವಿಚಾರ ನಮಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ಬೋದು. ಜೊತೆಗೆ ಮೈಂಡ್ ಬ್ಲಾಕೇಜ್ ಆದಾಗ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಒಂದು ಹಂತಕ್ಕೆ ನಾವು ಹೋದಾಗ ಯಾವುದಾದ್ರೂ ಕ್ಷೇತ್ರಕ್ಕೆ ಭೇಟಿ ನೀಡುವಂಥದ್ದು ಬಹಳ ಉತ್ತಮ ಅಂತ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಸೊ ನಿಮ್ಮ ಲೈಫ್ನಲ್ಲಿ ಕೂಡ ಈ ರೀತಿಯಾಗಿರುವಂಥ ಬ್ಲಾಕೇಜಸ್ ಆಗ್ತಾ ಇದೆ, ನೆಕ್ಸ್ಟ್ ಏನು ಮಾಡಬೇಕು ಅಂತ ನಿಮಗೆ ದಿಕ್ಕೇ ತೋಚ್ತಾ ಇಲ್ಲ ಅಂತಂದರೆ ಗುಡುಗುಡು ತಿಳಿಸಿರುವಂಥ ಈ ರೆಮಿಡಿಯನ್ನು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.